ನಮಸ್ಕಾರ ವೀಕ್ಷಕರೇ. ಪೊಲೀಸರಿಗೆ ಸಿಗಿದ ಕಳ್ಳ ಸಂಚಾರ ಕ್ಯಾಮೆರಾಗಿ ಸಿಕ್ಕಿಬಿದ್ದ ಪ್ರಸಂಗವಿದು. ಕದ್ದ ಬೈಕ್ ಮೇಲೆ ಆರಾಮಾಗಿ ರೈಡ್ ಮಾಡ್ತಾ ಇದ್ದ ವ್ಯಕ್ತಿಗೆ ಟ್ರಾಫಿಕ್ ಚಲನ್ ಶಾಕ್ ಕೊಟ್ಟಿದೆ. ಆದ್ರೆ ಮಾಲೀಕರು ಆ ಫೋಟೋವನ್ನ ಇಂಟರ್ನೆಟ್ನಲ್ಲಿ ಹಾಕಿದ್ದೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನಿದು ಹೈದರಾಬಾದ್ ಹೈಟೆಕ್ ಕಳ್ಳತನದ ಕಥೆ ನೋಡಿ. 3 ತಿಂಗಳ ಹಿಂದೆ ಬೈಕ್ ಕಳೆದುಕೊಂಡು ಹತಾಶರಾಗಿದ್ದ ವ್ಯಕ್ತಿಗೆ ಮೊನ್ನೆ ಒಂದು ಮೆಸೇಜ್ ಬಂತು. ಅದು ಟ್ರಾಫಿಕ್ ಫೈನ್ ಕಟ್ಟುವಂತೆ ಬಂದ ನೋಟಿಸ್. ಆಶ್ಚರ್ಯ ಅಂದ್ರೆ ಆ ಚಲನ್ನಲ್ಲೇ ಕಳ್ಳತನವಾದ ಬೈಕ್ ಮೇಲೆ ಒಬ್ಬ ವ್ಯಕ್ತಿ ಆರಾಮಾಗಿ ಹೋಗ್ತಾ ಇರೋ ಫೋಟೋ ಇತ್ತು. ಇದನ್ನ ನೋಡಿದ ಮಾಲೀಕರು ಕೂಡಲೇ ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪೊಲೀಸರನ್ನ ಟ್ಯಾಗ್ ಮಾಡಿದ್ರು. ನೋಡ್ತಾ ಈ ಪೋಸ್ಟ್ ಇಡೀ ದೇಶಾದ್ಯಂತ ವೈರಲ್ ಆಯಿತು. ಆದ್ರೆ ಇಲ್ಲಿಂದಲೇ ಅಸಲಿ ಗಲಾಟೆ ಶುರುವಾಗಿದ್ದು. ಕೆಲವರು ಟ್ರಾಫಿಕ್ ಕ್ಯಾಮೆರಾ ದಕ್ಷತೆಯನ್ನ ಮೆಚ್ಚಿದ್ರೆ, ಇನ್ನು ಕೆಲವರು ಮಾಲೀಕನ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಫೋಟೋದಲ್ಲಿರೋ ವ್ಯಕ್ತಿ ಕಳ್ಳನೆ ಅಂತ ಏನು ಗ್ಯಾರಂಟಿ? ಆತ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತ ಯಾರ ಹತ್ರನೋ ಇದನ್ನ ಕೊಂಡ್ಕೊಂಡಿದ್ರೆ ಈಗ ಆತನ ಮಾನಹಾನಿ ಮಾಡಿದಂತಾಗಲ್ವಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊನೆಗೆ ಸಿಟಿ ಪೊಲೀಸ್ ಕಮಿಷನರ್ ವಿ.ಸಿ. ಸಜ್ಜನರವರೇ ಈ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದು, ಈಗ ಶಂಕಿತನ ಹುಡುಕಾಟ ನಡೀತಿದೆ. ಅಂದಹಾಗೆ ಕದ್ದ ವಾಹನವನ್ನ ಬೇರೆಯವರಿಗೆ ಮಾರಾಟ ಮಾಡೋ ಗ್ಯಾಂಗ್ಗಳು ತುಂಬಾ ಇವೆ. ಹಾಗಾಗಿ ನೀವು ಸೆಕೆಂಡ್ ಹ್ಯಾಂಡ್ ವಾಹನ ತಗೊಳ್ಳುವಾಗ ಹುಷಾರಾಗಿರಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.